ಮನೆ ಬದ್ಲಾಗಿದ್ ಮಾತ್ರಕ್ಕೆ ನೀವ್ ನಂಗೆ ಗಂಡ, ನಾನ್ ನಿಮ್ಗೆ ಹೆಂಡತಿ ಆಗದೆ ಇರ್ತೀನಾ? ಯಾವ ಊರಲ್ಲಿದ್ರು ಯಾವ ಮನೇಲಿದ್ರು ಗಂಡಂಗೆ ಸೇವೆ ಮಾಡೋದೇ ಹೆಂಡತಿ ಕೆಲ್ಸ. ಅರ್ಥ ಆಯ್ತಾ ಯಜಮಾನ್ರೆ? ಏಯ್, ನೀನ್ ಹಾಗೆಲ್ಲ ಕರಿಬೇಡ ಅಂತ ಹೇಳಿದ್ರೆ ಯಾಕೆ ಗಂಡ ಹೆಂಡತಿ ಯಜಮಾನ್ರೆ ಅಂತ ಹೇಳಿ ನನಗೆ ಟೆನ್ಷನ್ ಕೊಡ್ತಾ ಇದೀಯಾ? ನೀನ್ ಹಾಗೆಲ್ಲ ಹೇಳ್ಬಾರ್ದು ಅಂದೆ ತಾನೆ? ನಾನ್ ಹಾಗೆ ಹೇಳ್ದೆ ಇರ್ಬೇಕು ಅಂದ್ರೆ ಇವತ್ತು ನಾನ್ ಹೇಳಿದ್ದನ್ನ ನೀವ್ ಕೇಳಲೇಬೇಕು. ಇವತ್ತೊಂದಿನ ನನ್ ಮಾತ್ ಕೇಳಿದ್ರೆ ಪ್ರತಿದಿನ ನೀವ್ ಹೇಳ್ದ ಹಾಗೆ ಕೇಳ್ತೀನಿ. ಸರಿ ಬಿಡು, ಆದ್ರೆ ಒಂದ್ ಕಂಡೀಷನ್. ಕಂಡೀಷನ್ ಅಂದ್ರೆ ಏನು ರಾಹುಲ್ ಅವ್ರೆ? ಕಂಡೀಷನ್ ಅಂದ್ರೆ ಷರತ್ತು ಅಂತ. ನಿನಗದು ಗೊತ್ತಿಲ್ವಾ? ಅಂದ್ರೆ ಹೇಳಿದ ಮಾತನ್ನ ಕೇಳಬೇಕು ಅಂತ. ಸರಿ ರಾಹುಲ್ ಅವರೇ, ಈ ಮಂಗಳಸೂತ್ರನ ಮನೇಲಿ ಯಾರಿಗೂ ಕಾಣಿಸ್ದೇ ಇರೋ ಹಾಗೆ ನೋಡ್ಕೋಬೇಕು. ಅಷ್ಟೇನಾ? ಒಂದ್ ನಿಮಿಷ. ಈಗ ಸರಿ ಇದ್ಯಾ? ಒಳಗಡೆ ಭದ್ರವಾಗಿದ್ದೀರಾ? ಈ ಬುದ್ಧಿವಂತಿಕೆಗೆ ಏನ್ ಕಡಿಮೆ ಇಲ್ಲ ಬಿಡು. ಹಾಗಾದ್ರೆ ಬನ್ನಿ, ಸ್ನಾನ ಮಾಡಿಸ್ತೀನಿ. ಕೈ ಯಾಕೆ ಹಿಡ್ಕೊಂಡಿದ್ಯಾ? ಕೈ ಬಿಡು, ಕೈ ಬಿಡು. ಮನೇಲಿ ಯಾರಾದ್ರೂ ನೋಡಿದ್ರೆ ಬಿಡು ಬಿಡು, ಕೈ ಬಿಡು. ಎಲ್ರೂ ಪೂಜೆಗೆ ತಯಾರಾಗೋ ಅವಸರದಲ್ಲಿದ್ದಾರೆ. ಈಗಿಲ್ ಯಾರೂ ಬರಲ್ಲ. ನೀವು ಜಾಣರಾಗಿ ಇವತ್ ನಾನು ಹೇಳಿದ್ದನ್ನ ಕೇಳ್ಬೇಕು. ಕೇಳಲಿಲ್ಲ ಅಂದ್ರೆ ನಿಮ್ಮನ್ನ ರಾಹುಲ್ ಅವರೇ ಅಂತ ಕರೆಯೋದ್ ಬಿಟ್ಟು ಏನು ಅಂದ್ರೆ ಯಜಮಾನ್ರೆ ಅಂತ ಕರಿತೀನಿ. ಏನೇ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ನಾನ್ ಹೇಳೋ ಹಾಗೆ ಕೇಳಿದ್ರಿ ಅನ್ಕೊಳ್ಳಿ. ನೀವಾಗೆ ನನ್ನ ನಿಮ್ ಹೆಂಡತಿ ಅಂತ ಹೇಳೋವರ್ಗೂ ನಿಮ್ ಹೆಂಡತಿ ಆಗಿರ್ದೆ ಮಂಗಮ್ಮಾಗೇ ಇರ್ತೀನಿ. ನಾನ್ ಕೇಳಲ್ಲ. ನಾನ್ ಕೇಳದೆ ಇದ್ರೆ ನಿನ್ ಮಂಗಮ್ಮ ಬದಲು ಸರಸು ಆಗೇ ಇರ್ತೀಯಾ? ಅರ್ಥ ಮಾಡ್ಕೊಂಡ್ರಿ, ಸಂತೋಷ. ಅಬ್ಬಾ, ನೀನ್ ಇಷ್ಟೊಂದ್ ಬುದ್ಧಿವಂತೆ ಅಂತ ಅನ್ಕೊಂಡಿರ್ಲಿಲ್ಲ. ಜಾಣೇನೇ ಆಗಿದ್ರೆ ನಿಮ್ಮನ್ನ ಇಷ್ಟೊಂದು ಬೇಡ್ಕೊಳ್ಳೋ ಅಗತ್ಯನೇ ಬರ್ತಾ ಇರ್ಲಿಲ್ಲ. ಇಷ್ಟ ಹೊತ್ತಿಗೆ ನಿಮ್ ಸ್ನಾನ ಆಗಿರ್ತಿತ್ತು. ನೀವೇ ತಡ ಮಾಡ್ತಿದ್ದೀರಾ. ಬೇಗ ಮುಗಿಯುತ್ತೆ, ಬನ್ನಿ ಬನ್ನಿ ರಾಹುಲ್ ಅವರೇ. ಅಬ್ಬಾ, ನಾನೀ ಒಡವೆ ಎಲ್ಲ ಹಾಕೊಂಡ್ ಶೃಂಗಾರ ಮಾಡ್ಕೊಂಡ್ರೆ ಫೋಟೋಲಿರೋ ಲಕ್ಷ್ಮೀ ದೇವಿ ಆಗಿದ್ದೀನಿ ಅಂತ ಎಲ್ರೂ ಸಂತೋಷ ಪಡ್ತಾರೆ. ನನಗ್ ನಾನೇ ಹೇಳ್ಕೋಬಾರ್ದು, ಆದ್ರೆ ಲಕ್ಷ್ಮೀ ದೇವಿ ಮುಖದಲ್ಲಿರೋ ಕಳೆ ನನ್ ಮುಖದಲ್ಲಿ ಕಾಣ್ತಿದ್ಯಲ್ಲ. ಇರೋರ್ಗೆ ವೈಭೋಗ, ಇಲ್ದೇ ಇರೋರ್ ಕೈಗೆ ಚಿಪ್ಪು ಅನ್ನೋ ಹಾಗಿದೆ ಈ ಮನೆ ಪರಿಸ್ಥಿತಿ. ದಿನಕ್ಕೂ ಈ ಮನೇಲಿ ಮಂಗಮ್ಮನ್ ಹಾರಾಟ ಜಾಸ್ತಿ ಆಗ್ತಿದೆ. ಅವಳು ಏನ್ ಮಾತಾಡಿದ್ರು ಏನ್ ಮಾಡಿದ್ರು ಅದಕ್ಕೆ ಈ ಶಾಂಭವಿ ಸಪೋರ್ಟ್ ಮಾಡ್ತಾಳೆ. ಛೆ, ಒಬ್ಳು ಕೆಲ್ಸದೊಳಗೆ ಇರೋ ಬೆಲೆ ಕೂಡ ಈ ಮನೆ ಜನರಿಗೆ ಇಲ್ದೆ ಹೋಗಿದೆ. ವನಜ, ನಾನಿಲ್ಲಿ ಹೊಟ್ಟೆ ಉರ್ಕೊಂಡು ಒದ್ದಾಡ್ತಿದ್ರೆ ನಿನ್ಗೇನು ಅನ್ನಿಸ್ತಾನೆ ಇಲ್ವೇನೆ? ನನಗಾಗ್ಲೇ ಕಿವಿ ಹೋಗಿದೆ ಅನ್ಕೊಂಡಿದ್ಯೇನಮ್ಮ? ನೀನ್ ಆ ಮಂಗಮ್ಮನ್ ಬೈತಿರೋದು ಕೇಳಿಸ್ತಿದ್ಯೇ ನನ್ನಮ್ಮ? ಕೇಳ್ತಿದ್ರು ಯಾಕೆ ಏನು ಅಂತ ಕೇಳ್ತಾನೆ ಇಲ್ವಲ್ಲೇ? ಓ ಅಮ್ಮ, ಆ ಮಂಗಮ್ಮ ಏನ್ ಮಾಡಿದ್ರು? ನನಗಾಗ್ದೇ ಇದ್ರು ನಾನು ಬೈತಿದ್ದೆ. ಆದ್ರೆ ಅವಳು ಮಾಡ್ತಿರೋ ಡೆಕೋರೇಷನ್ಗಳೆಲ್ಲ ವ್ರತ ಮಾಡ್ಬೇಕು ಅಂತ ತಾನೇ? ಅವಳು ಮಾಡ್ತಿರೋ ವ್ರತ ನಮ್ಗೋಸ್ಕರನೇ ತಾನೇ? ಅವಳು ವ್ರತ ಮಾಡ್ತಿರೋದ್ರಿಂದನೇ ಎಷ್ಟೋ ದಿನ ಆದ್ಮೇಲೆ ಹೀಗ್ ಒಡವೆ ಎಲ್ಲ ಹಾಕೊಂಡು ಹೊಸ ಸೀರೆ ಉಟ್ಕೊಂಡು ಹೀಗ್ ಸಿಂಗಾರ ಮಾಡ್ಕೊಳ್ಳೋ ಅವಕಾಶ ಬಂದಿದೆ ಅಲ್ವೇನಮ್ಮ? ಒಂದ್ ರೀತಿಲಿ ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕೆ? ಊರವ್ರ ಮದ್ವೆಲಿ ಉಂಡವ್ನೆ ಜಾಣ ಅಂತಾರಲ್ಲ, ಅಂದ್ರೆ ಇದೆ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಮಮ್ಮಿ? ಇನ್ಯಾವ ವಿಷಯ? ಆ ಮಂಗಮ್ಮ ಮಾಡ್ತಿರೋ ವೇಷದ ಬಗ್ಗೆ. ಲೇ ಅಮ್ಮ, ಈಗ ಅವಳು ಇಸ್ಯ ಬಿಟ್ಟಾಕು.
ವ್ರತಕ್ಕೆ ನೀನ್ ಕೂಡ ರೆಡಿ ಆಗ್ಬಿಡು. ಪೂಜೆಲಿ ನಾವ್ 3 ಜನ ಎಲ್ರಿಗೂ ಹೈಲೈಟ್ ಆಗಿ ಕಾಣ್ಬೇಕು. ನಾನ್ ಯುವರಾಣಿ ತರ ಇದ್ರೆ ನೀನ್ ರಾಜ್ ಮಾತೆ ಹಾಗೆ ಕಾಣ್ಬೇಕು. ಹಾ, ಹೋಗು ಹೋಗು ಹೋಗು. ಹೋ ಹಾಗೆ ಆಗ್ಲಿ ಅಕ್ಕ. ನಿಮ್ಮಿಬ್ರನ್ನ ಕಟ್ಕೊಂಡು ನಾನ್ ಅಂದ್ಕೊಂಡಿರೋ ಕೆಲ್ಸ ನಡೀತಾನೆ ಇಲ್ಲ. ಎಲ್ಲ ನನ್ ಕರ್ಮ ಕರ್ಮ. ಏಯ್ ಏನಿದೆಲ್ಲ? ನಾನ್ ಮೊನ್ನೆ ನೋಡಿದ ಧಾರಾವಾಹಿಲಿ ಗಂಡಂಗೆ ಹೀಗೆ ಸ್ನಾನ ಮಾಡಿಸಿದ್ರು. ಅಯ್ಯೋ ನೀನು ನಿನ್ ಧಾರಾವಾಹಿನು. ನೀವು ಮೊದ್ಲು ಕೂತ್ಕೊಳ್ಳಿ. ಅಬ್ಬಾ ಬನ್ನಿ. ರಾಹುಲ್, ಪೂಜೆಗೆ ಬರ್ತೀಯ ತಾನೆ? ಯಾಕೆ ರಾಹುಲ್ ಟೆನ್ಷನ್ ಅಲ್ಲಿರೋ ಹಾಗಿದೆ? ಅದೇನಿಲ್ಲ ಚಿಕ್ಕಮ್ಮ, ಇವತ್ತು ಸ್ವಲ್ಪ ಲೇಟ್ ಆಗಿದ್ದೆ. ನೀವು ಕೋಪ ಮಾಡ್ಕೋತೀರಾ ಅಂತ. ರಾತ್ರಿ ಬೇಗ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಎಚ್ಚರ ಆಗತ್ತೆ. ಸರಿ ಸರಿ, ಕೆಳಗಡೆ ಪೂಜೆ ಆಗ್ತಿದೆ, ಬೇಗ ರೆಡಿ ಆಗ್ಬಾ. ಸರಿ ಚಿಕ್ಕಮ್ಮ. ನೀನಿಲ್ಲೇ ಇದ್ಯಾ? ಆದ್ರೆ ಒಳಗ್ ಟ್ಯಾಪ್ ಆನ್ ಆಗಿದ್ ಶಬ್ದ ಬಂದಲ್ಲ. ಅದು ಟ್ಯಾಪ್ ಲೀಕ್ ಆಗ್ತಿತ್ತು ಚಿಕ್ಕಮ್ಮ. ಪ್ಲಂಬರ್ಗೆ ಫೋನ್ ಮಾಡಿದ್ದೀನಿ, ಬರ್ತೀನಿ ಅಂತ ಹೇಳಿದ್ದಾನೆ. ಸದ್ಯ ಚಿಕ್ಕಮ್ಮ ಹೋದ್ರು. 1 ನಿಮಿಷ ಲೇಟ್ ಆಗಿದ್ದಿದ್ರೆ ನಿನ್ ಕತೆ ಮುಗೀತಾ ಇತ್ತು. ನಿನ್ ವ್ರತದ ವಿಷಯ ಹಾಳಾಗೋಯ್ತು. ನನ್ನ ಜೀವನೇ ತೆಗೆದುಬಿಡ್ತಿದ್ದೆ. ಅದು ಪೂಜೆಗೆ. ನಿನ್ ಸ್ಪೀಚ್ ಸಾಕ್ ಮಾಡು. ಯಾವಾಗ ಏನಾಗುತ್ತೋ ಅಂತ ನನ್ನ ಭಯದಲ್ಲಿದ್ದೀನಿ. ನಿನಗೆ ಕೈ ಮುಗಿತೀನಿ ತಾಯಿ, ದಯವಿಟ್ಟು ಹೋಗು.
ನೀನ್ ರಾಹುಲ್ ಅಣ್ಣನ ರೂಮಲ್ಲಿ ಏನ್ ಮಾಡ್ತಿದ್ದೆ? ಏನ್ ವಿಷಯ? ಆ, ಇವತ್ತು ವ್ರತ ಅಲ್ವಾ, ಪೂಜೆಗೆ ತಯಾರಾಗಿ ಅಂತ ರಾಹುಲ್ ಅವರಿಗೆ ಹೇಳೋಕ್ ಬಂದಿದ್ದೆ ಪಾಪು. ನನ್ನ ಹೆಸರು ಪಾಪು ಅಲ್ಲ, ಕಾಲ್ ಮಿ ವಾಗ್ದೇವಿ, ಇಲ್ಲಾಂದ್ರೆ ಚಿಕ್ಕ ಮೇಡಮ್ ಅಂತ ಕರಿ. ಸರಿ ಮೇಡಮ್. ಹಲೋ, ನೀನ್ ಯಾವ್ದ್ರ ಬಗ್ಗೆನೋ ಟೆನ್ಷನ್ ಮಾಡ್ಕೊಂಡಿದ್ಯಾ ಅನ್ನಿಸ್ತಿದೆ. ನೀನ್ ಯಾರನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ನನಗ್ ಡೌಟ್ ಬಂದಿದೆ. ನಾನು ಇಲ್ಲೇ ಇರ್ತೀನಲ್ವಾ, ತಿಳ್ಕೊತೀನಿ. ಹೋಗು. ಅಬ್ಬಾ, ವಾಗ್ದೇವಮ್ಮನ್ ಹೆಸರಿಟ್ಕೊಂಡಿರೋ ಪುಟ್ಟ ಮಗುನೇ ಹೀಗಿದ್ಮೇಲೆ ಇನ್ನು ವಾಗ್ದೇವಮ್ಮ ಹೇಗಿರ್ತಾರೋ. ಈ ಚಿಕ್ಕ ಮೇಡಮ್ ಹತ್ರ ತುಂಬಾ ಹುಷಾರಾಗಿರ್ಬೇಕು. ಹಲೋ ಚಿಕ್ ಮೇಡಮ್, ನೀವ್ ಯಾವಾಗ ಬಂದ್ರಿ? ನಾನು ಬಂದು ತುಂಬ ಹೊತ್ತಾಯ್ತು. ಮತ್ತೆ ನೀವು ಬರ್ತಿದ್ದೀರಾ ಅಂತ ನನಗೆ ಯಾರು ಹೇಳಲೇ ಇಲ್ಲ. ಈ ವಾಗ್ದೇವಿ ಎಂಟ್ರಿಗೆ ಕನ್ಫರ್ಮೇಶನ್ ಬಿಟ್ರೆ ಇನ್ಫಾರ್ಮೇಶನ್ ಇರಲ್ಲ. ಮೇಡಮ್, ನಿಮ್ ಮಗಳಿಗೆ ವಾಗ್ದೇವಿ ಮೇಡಮ್ ಹೆಸರಿಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಈ ಚಿಕ್ಕ ಮೇಡಮ್ ಆ ದೊಡ್ಡ ಮೇಡಮ್ ಅವ್ರ ಜೆರಾಕ್ಸ್ ಕಾಪಿನೇ. ಮೇಡಮ್, ಪುರೋಹಿತರು ಇನ್ನೂ ಬಂದಿಲ್ಲ, ಒಂದ್ಸಲ ನೋಡ್ಕೊಂಡ್ ಬರ್ತೀನಿ. ಪೂಜೆಗೆ ಟೈಮ್ ಆಗ್ತಾ ಇದೆ, ಪುರೋಹಿತರು ಇನ್ನೂ ಬಂದಿಲ್ವಲ್ಲ? ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮಗೋಸ್ಕರನೇ ಎಲ್ರು ವೇಟಿಂಗ್. ಅಣ್ಣ ಸ್ವಲ್ಪ ತಡ ಆಗೋಯ್ತು, ಕ್ಷಮಿಸ್ಬಿಡಿ. ಕ್ಷಮೆ ಎಲ್ಲ ಯಾಕೆ ಬಿಡಿ. ಆದ್ರೂ ಒಂದು ಕಾಲದಲ್ಲಿ ಭಕ್ತರು ದೇವರಿಗೋಸ್ಕರ ಕಾಯ್ತಾ ಇದ್ರು, ಆದ್ರೆ ಈಗ ದೇವರೇ ಭಕ್ತರಿಗೋಸ್ಕರ, ನಿಮ್ಮಂತ ಪುರೋಹಿತರಿಗೋಸ್ಕರ ಎದುರು ನೋಡ್ತಾ ಇದ್ದಾರೆ. ಟ್ರೆಂಡ್ ಬದಲಾಯ್ತು ಬಿಡಿ, ನಾವು ಬದಲಾಗ್ಬೇಕು. ಅಮ್ಮ ನಮಸ್ಕಾರ. ನಮಸ್ಕಾರ. ಸ್ವಲ್ಪ ತಡ ಆಯ್ತು. ಪರವಾಗಿಲ್ಲ ಪುರೋಹಿತ್ರೆ, ನೀವು ಪೂಜಾ ಕಾರ್ಯಕ್ರಮ ಶುರು ಮಾಡಿ. ಬನ್ನಿ ಅಮ್ಮ, ಬನ್ನಿ ಒಳಗೋಗಿ. ಹಲೋ 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 ಹಲೋ. ಏನ್ರಿ ಯಜಮಾನ್ರೆ, ವರಲಕ್ಷ್ಮಿ ವ್ರತ ಅಂದ್ರೆ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಪೂಜೆ ಮಾಡ್ಬೇಕು. ನಿನ್ಗೇನಾದ್ರೂ ತಲೆ ಕಟ್ಟಿದ್ಯಾ? ಇವತ್ತು ನಾನು ಹೇಳೋ ಮಾತನ್ನ ನೀವು ಕೇಳ್ಬೇಕು ಅಂತ ಹೇಳಿದ್ದೆ ತಾನೆ. ಗಾಬರಿ ಆಗ್ಬೇಡಿ, ನಾನ್ ನೋಡ್ಕೊತಿದ್ದೀನಲ್ಲ. ನೀನೇನೇ ನೋಡ್ಕೊಳ್ಳೋದು? ನಮಸ್ಕಾರ, ಬನ್ನಿ. ಹಾಯ್. ನಮಸ್ಕಾರ. ಏನಮ್ಮ ನವ್ಯ, ಚೆನ್ನಾಗಿದ್ಯಾ? ಫೈನ್ ಆಂಟಿ. ಹಾಯ್ ಮೇಡಮ್.
ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಆಂಟಿ. ಶ್ಯಾಮಲಾ, ಪೂಜೆ ದಿನ ಕುಟುಂಬ ಸಮೇತ ನಮ್ಮ ಮನೆಗ್ ಬಂದಿದ್ದು ತುಂಬಾ ಸಂತೋಷ ಆಗ್ತಿದೆ. ನಮ್ ಮನೆಗ್ ಬರೋ ಸೊಸೆ ಮನೇಲಿ ಪೂಜೆ ಅಂತ ಬಂದಿದ್ದೀನಿ. ಒಳಗ್ ಬನ್ನಿ. ಪ್ಲೀಸ್. ಹಾಯ್ ಆಂಟಿ. ಹಾಯ್. ಹಾಯ್ ಅಂಕಲ್. ಹೇ ಮಂಗಮ್ಮ, ಚೆನ್ನಾಗಿದ್ಯಾ? ಇವಳನ್ನ ಮಾತಾಡಿಸ್ತಾಳೆ ಅಂದ್ರೆ ಇವಳು ಶ್ಯಾಮಲನ್ನ ಕೂಡ ಬುಟ್ಟಿಗೆ ಹಾಕೊಂಡಿದ್ದಾಳೆ ಅಂತಾಯ್ತು. ಓಂ ಐಂ ಹೀಂ ಶ್ರೀ ಮಾತ್ರೇ ನಮಃ. ಅಮ್ಮ, ಎಲ್ಲ ಬಂದು ಕುತ್ಕೊಂಡ್ರೆ ಪೂಜೆ ಶುರು ಮಾಡ್ಬೋದು. ಗಂಡ ಹೆಂಡ್ತಿರು ಅಕ್ಕಪಕ್ಕದಲ್ಲೇ ಕುತ್ಕೊಳ್ಳಿ, ಉಳಿದವರೆಲ್ಲ ಅವ್ರ ಪಕ್ಕದಲ್ಲಿ ಕುತ್ಕೊಳ್ಳಿ. ರಾಹುಲ್, ನಡೀರಿ, ಬನ್ನಿ. ಹೋಗಿ ರಾಹುಲ್ ಪಕ್ಕದಲ್ಲಿ ಕೂತ್ಕೊಳ್ಳಿ. ಏನ್ ನೋಡ್ತಿದ್ಯಾ? ಬೇಗ ಹೋಗು. ಓಂ ಗಣಾಧಿಪತಯೇ ನಮಃ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಭೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದ ಪಂಕಜಂ. ನಮಸ್ತೆಸ್ತೋ ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಕಾಶ್ಮೀರ ಪುರವಾಸಿನಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಸರಸು ಎಲ್ಲಿ ಹೋದ್ಲು? ಕಾಣಿಸ್ತಿಲ್ವಲ್ಲ. ಎಲ್ರೂ ಅಮ್ಮವರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಓಂ ಭೂರ್ಭುವಃ ಓಂ ತಸ್ಯ ಪಿತರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಗಾಯತ್ರೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಸರಸ್ವತ್ಯೈ ನಮಃ. ಓಂ ನಮೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಪ್ರಣಮ್ಯಂ ಶಿರಸಾ ದೇವಂ ಗೌರೀಪುತ್ರ ವಿನಾಯಕಂ ಭಕ್ತವಾಸಂ ಸ್ಮರೇ ನಿತ್ಯಂ ಆಯುಃ ಕಾಮಾರ್ಥಸಿದ್ಧಯೇ. ಓಂ ಶ್ರೀ ಮಹಾಗಣಪತಿ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಓಂ ಶ್ರೀ ಗಾಯತ್ರೀ ನಮಃ. ಓಂ ಧನಲಕ್ಷ್ಮೀ ನಮಃ. ಓಂ ಸಂತಾನಲಕ್ಷ್ಮೀ ನಮಃ. ಓಂ ಸೌಭಾಗ್ಯಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಧನಗನಕ ಪ್ರಾಪ್ತಿರಸ್ತು. ಓಂ ಆಯುಷ್ಯ ವೃದ್ಧಿರಸ್ತು. ಓಂ ಆಯುಷ್ಯಲಕ್ಷ್ಮೀ ನಮಃ. ಓಂ ಸಂತಾನಲಕ್ಷ್ಮೀ ನಮಃ. ಓಂ ಸಿರಿಧನಕನಕಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಹರಿ ಓಂ. ಅಮ್ಮ, ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ. ಓಂ ಶ್ರೀ ಮಹಾಲಕ್ಷ್ಮೀ ಚ ವಿದ್ಯಯೇ ವಿಷ್ಣು ಪತ್ನ್ಯಯೇ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಸರ್ವಬಾಧಾ ವಿನಿರ್ಮುಕ್ತೋ ಧನಧಾನ್ಯಃ ಸುತಾನ್ವಿತ ಮನುಷ್ಯೋ ಮಾತ್ರ ಸಧೇನಃ ಸನ್ಮಯಾ. ಓಂ ಮಹಾಲಕ್ಷ್ಮೀ ನಮಃ. ಓಂ ಏನು ಅರೇಂಜ್ಮೆಂಟ್ಸ್ ಎಲ್ಲ? ನಿನ್ನ ಕೈ ಮುಗಿತೀನಿ. ಅಮ್ಮನವ್ರಿಗೆ ಹರಕೆ ಹೊತ್ಕೊಂಡಿದ್ದೀನಿ. ಓಂ ಹ್ರೀಂ ಹ್ರಾಂ ಶ್ರೀಂ ಲಕ್ಷ್ಮೀ ನರಸಿಂಹೇ ನಮಃ. ಓಂ ಹ್ರೀಂ ಹ್ರಾಂ ಶ್ರೀಂ ಲಕ್ಷ್ಮೀ ದೇವೈ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಹ್ರಾಂ ಶ್ರೀಂ ಶ್ರೀಂ ಸಿದ್ಧಲಕ್ಷ್ಮೀ ನಮಃ. ಓಂ ಶ್ರೀಂ ಶಾಂ ಶ್ರೀಂ ಓಂ ಧನಕನಕಾಯೈ ನಮಃ. ಓಂ ಮಹಾಲಕ್ಷ್ಮೀ ನಮಃ. ನೀನೇ ನಿಲ್ ಪೂಜೆ ಮಾಡ್ತಿದ್ಯಾ?
ನಾನು ನಿಮ್ಮೆಲ್ರ ಜೊತೆನೂ ಸೇರಿ ಕೂತ್ಕೋಬಾರ್ದಲ್ಲ ಮೇಡಮ್? ನಾನು ಕೂಡ ಈ ವ್ರತ ಮಾಡ್ತೀನಿ ಅಂತ ಅಮ್ಮನವ್ರಿಗೆ ಹರಕೆ ಹೊತ್ತಿದ್ದೆ. ಅದಕ್ಕೆ ಇಲ್ಲೇ ಪೂಜೆ ಮಾಡ್ತಿದ್ದೀನಿ ಮೇಡಮ್. ಸರಿ, ನಾನು ಕೂಡ ನಿನ್ ಜೊತೆ ಕುತ್ಕೊಂಡು ಪೂಜೆ ಮಾಡ್ತೀನಿ. ಅಮ್ಮ, ನಿಮ್ ಮುಂದಿರೋ ಗೌರಮ್ಮನ ಮೇಲೆ ಅರಿಶಿನ ಕುಂಕುಮ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಓಂ ಸೌಭಾಗ್ಯವತಿಯೇ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಓಂ ಸಂತಾನಲಕ್ಷ್ಮೀ ನಮಃ, ಓಂ ಗೃಹಲಕ್ಷ್ಮೀ ನಮಃ, ಓಂ ಧನ ಕನಕ ಲಕ್ಷ್ಮೀ ನಮಃ. ನಿಮ್ ಗಂಡ ಕ್ಷೇಮವಾಗಿರ್ಲಿ ಅಂತ ಕೇಳ್ಕೊಂಡು ಅವ್ರ ಕೈಗೆ ಕಂಕಣ ಕಟ್ಟಮ್ಮ. ವಾಗ್ದೇವಿ, ಅಪ್ಪ, ಮ್ಯಾಗಿ, ಎಲ್ಲಿಗೆ ಹೋಗ್ತಿದ್ಯಾ? ಪೂಜೆ ಇಲ್ಲಿ ನಡೀತಿದೆ, ಕೂತ್ಕೋ. ಸರಿ. ಪ್ಲೀಸ್ ಸರ್ಸು, ನಿನ್ ಕೈ ಮುಗಿತೀನಿ, ಹೀಗೆಲ್ಲ ಮಾಡಬೇಡ ಕಣೆ. ಏನು? ಬಲಗೈ ಬಲಗೈ. ವಾಗ್ದೇವಿ, ಹೇಳ್ಬಿಡ್ತಾಳೋ ಏನೋ. ಪೂಜೆ ಇಲ್ಲ ಆಗ್ತಿದ್ರೆ ಎಲ್ಲಕ್ ಹೋಗಿದ್ದೆ ಕಂದ? ಸುಮ್ಮನೆ ಹೋಗಿದ್ದೆ. ಏನಾಯ್ತು ಕಂದ? ಏನೂ ಇಲ್ಲ. ಸರಿ, ಪೂಜೆ ಆಗೋವರೆಗೂ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಕೂತ್ಕೋಬೇಕು. ಓಕೆ ಅಮ್ಮ. ಓಂ ಭೂರ್ಭುವಃ ಸ್ವಃ, ಓಂ ತಸ್ಯ ವಿತರ್ವರೆಣ್ಯಂ
ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಗಾಯತ್ರ್ಯೈ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಸರಸ್ವತ್ಯೈ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ಚ ವಿದ್ಯಹೇ ವಿಷ್ಣುಪತ್ನ್ಯಯೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ವಿನಿರ್ಮುಕ್ತೋ ಧನಧಾನ್ಯಃ ಸುತಾನ್ವಿತ ಮನುಷ್ಯೋ ಮತ್ಸ್ಯ ಸಾಧನಾನಾನ ಸನ್ನಯ. ಓಂ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಸರ್ವೇಭ್ಯೋ ದೇವತಾಭ್ಯೋ ನಮಃ. ಸುಮುಹೂರ್ತಂ ಅಸ್ತು ಇತಿ ಸುಮುಹೂರ್ತಂ ಅಸ್ವಿತಿ ಭವಂತು ಪ್ರವಂತು. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಗಣಾಧಿಪತಯೇ ನಮಃ. ಓಂ ಸರಸ್ವತ್ಯೈ ನಮಃ. ಹೆಣ್ಮಕ್ಳು ತಮ್ಮ ಸೌಭಾಗ್ಯ ಸದಾಕಾಲ ಚೆನ್ನಾಗಿರ್ಲಿ ಅಂತ ಗಂಡನ ಹತ್ರ ಹಿರಿಯರ ಹತ್ರ ಆಶೀರ್ವಾದ ತಗೋ. ನಂಗೆ ಆಶೀರ್ವಾದ ಮಾಡಿ ಅಮ್ಮ. ನಾನಾ? ವರಲಕ್ಷ್ಮಿ ವ್ರತ ಅಂದ್ರೆ ಹೆಣ್ಮಕ್ಳು ಮಾಡೋ ಹಬ್ಬ. ನಾನು ಹೆಣ್ಮಗಳಲ್ವಮ್ಮ. ದೊಡ್ಡೋರ್ ಹತ್ರ ಆಶೀರ್ವಾದ ತಗೊಂಡ್ರೆ ನನ್ಗೂ ಕೂಡ ಒಳ್ಳೇದೇ ಆಗುತ್ತೆ. ಆಶೀರ್ವಾದ ಮಾಡಿ ಅಮ್ಮ. ಬೇಡಮ್ಮ. ನೀನು ಮದುವೆ ಆಗ್ಬೇಕಾದವಳು, ನಾನು ಸೌಭಾಗ್ಯ ಕಳ್ಕೊಂಡವಳು. ಅರ್ಶಿನ ಕುಂಕುಮ ಬೇಡ್ಕೊಳ್ಳೋ ನಿನ್ನಂಥವ್ರಿಗೆ ಅದರಿಂದ ದೂರ ಆಗಿರೋ ನಾನು ಆಶೀರ್ವಾದ ಮಾಡಬಾರ್ದಮ್ಮ. ಸೌಭಾಗ್ಯ ಅನ್ನೋದು ಅರ್ಶನ ಕುಂಕುಮದಲ್ಲಿ ಮಾತ್ರ ಇರೋದಿಲ್ಲಮ್ಮ. ಒಳ್ಳೆ ಮನ್ಸಲ್ಲಿ, ಒಳ್ಳೆ ಯೋಚನೆಗಳಲ್ಲಿ, ಒಳ್ಳೆ ಮಾತಲ್ಲಿರುತ್ತೆ. ಅಂಥವ್ರು ನಮ್ಮನ್ನ ಹರಿಸಿದ್ರೆ ಒಳ್ಳೇದೇ ಆಗತ್ತೆ ಅಮ್ಮ. ಈ ಕುಟುಂಬದಲ್ಲಿ ಎಲ್ರಿಗಿಂತ ದೊಡ್ಡೋರು ನೀವೇ. ನಿಮ್ಮ ಆಶೀರ್ವಾದ ತಪ್ಪದೆ ಫಲಿಸುತ್ತೆ. ನಂಗೆ ಆಶೀರ್ವಾದ ಮಾಡಿ ಅಮ್ಮ. ಆಯುರಾರೋಗ್ಯದಿಂದ 100 ವರ್ಷ ಸೌಭಾಗ್ಯವತಿಯಾಗಿ ಬಾಳಮ್ಮ. ಯಾರಿಗೆ ಯಾವ ಬಿಸ್ಕೆಟ್ ಹಾಕ್ಬೇಕು ಅದನ್ನ ಹಾಕಿ ಎಲ್ರನ್ನು ಬುಟ್ಟಿಗೆ ಹಾಕೋತಿದ್ದಾಳೆ. ಮಂಗಮ್ಮ ಹೇಳಿದ್ದು ನಿಜಾನೇ ಅಕ್ಕ. ನಿನ್ ಮನ್ಸು ಒಳ್ಳೇದಾಗಿರೋದಕ್ಕೆ ನಿನ್ನ ಕೈ ಊಟ ಮಾಡ್ತಾ ಈ ಕುಟುಂಬ ಹಾಯಾಗಿದೆ. ನಿನ್ನ ಪ್ರೀತಿ ಆಶೀರ್ವಾದ ನಮ್ಮೆಲ್ಲರಿಗೂ ಬೇಕು. ನಿನ್ ಗಂಡ ಕೂಡ ಬಂದಿದ್ರೆ ಚೆನ್ನಾಗಿರೋದು ಶಾಂಭವಿ. ಬರಲ್ಲ. ಅದೃಷ್ಟ ಅನ್ನೋದಿರ್ಬೇಕಲ್ಲಕ್ಕ. ಒಳ್ಳೆಯವ್ರೆ
ಆದ್ರೆ ಮನುಷ್ಯರ ಮೇಲ್ ತೋರಿಸ್ಬೇಕಾಗಿರೋ ಪ್ರೀತಿನ ಮನಿ ಮೇಲ್ ತೋರಿಸ್ತಾರೆ. ಅದಕ್ಕೆ ನಾನಿಲ್ಲಿ ಅವರಲ್ಲಿ. ಏಕಾದಂತ ಅವ್ರೆ ಮೇಡಮ್, ಇವಾಗ್ಲೂ ಪೂಜೆನಾ? ಹೌದು ಮೇಡಮ್. ಬೆಳಗ್ಗೆ ಮಾಡಿದ್ದು ಅಮ್ಮವ್ರ ಪೂಜೆ, ಈಗ ಮಾಡ್ತಾ ಇರೋದು ಹೆಣ್ಮಕ್ಳ ಪೂಜೆ. ಅಂದ್ರೆ ನೋಡಿ ಮೇಡಮ್, ನಿಮಗೆ ಗೊತ್ತಾಗುತ್ತೆ. ಇಲ್ಲೇನ್ ಮಾಡ್ತಿದ್ಯಾ ಕಂದ? ಏಕದಂತ ಅಂಕಲ್ ಜೊತೆ ಮಾತಾಡ್ತಿದ್ದೆ. ಏನ್ ಮಾತಾಡ್ತಿದ್ದೆ ನೀನು? ಅದನ್ನ ತಂದಿರೋದ್ ಯಾಕೆ ದೊಡ್ಡಮ್ಮ? ಮದುವೆ ಆಗಿರೋ ಹೆಣ್ಮಕ್ಳು ಈ ಜರಡಿಯಿಂದ ಚಂದ್ರನ್ನ ನೋಡಿದ್ಮೇಲೆ ತಮ್ಮ ಗಂಡನ್ನ ನೋಡ್ಬೇಕು. ಮದುವೆ ಆಗ್ದಿರೋ ಹೆಣ್ಮಕ್ಳು ಚಂದ್ರನ ನೋಡಿದ್ಮೇಲೆ ಮನ್ಸಲ್ಲಿರೋರ್ನ ನೋಡಿದ್ರೆ ಅವ್ರ ಜೊತೆಗೆ ಅವ್ರ ಮದುವೆ ಆಗತ್ತಮ್ಮ. ಹಾಗಾದ್ರೆ ಮೊದ್ಲು ನಾನ್ ನೋಡ್ತೀನಿ. ನಿನ್ಗೆ ಮದುವೆ ವಯಸ್ಸಾದ್ಮೇಲೆ ನೋಡಿದ್ರಾಯ್ತು. ವನಜ, ಬಾಮ್ಮ ತಗೋ. ನವ್ಯ, ನೀನು ಹೋಗು. ಸರಿ ಚಿಕ್ಕಮ್ಮ. ಅಬ್ಬಾ, ಹೆಣ್ಣು ನೋಡುವಾಗ ನೋಡಿದ್ರಲ್ವಾ, ಮತ್ತೆ ಕಷ್ಟ ನೋಡೋದು. ಹೋಗೋಣ. ಕೂಡ ಚಂದ್ರನ ನೋಡಿ ನಿನ್ ಭಾವನ ನೋಡು. ಭಾವ ಇಲ್ಲಿ ಇಲ್ವಲ್ಲಮ್ಮ. ಕರ್ಕೊಂಡ್ ಬರ್ತೀನಿ ಇರು. ಶಾಂಭವಿ, ಮ್ಯಾಗಿಗೂ ಕೊಡು. ಚಂದ್ರನ ನೋಡ್ತಾಳೆ. ಎಲ್ರೂ ಅಲ್ಲಿದ್ರೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ ರಾಹುಲ್? ನಾನು ಯಾಕಂಟಿ? ಅಲ್ಲೆಲ್ರೂ ಕೇಳ್ತಿದಾರಪ್ಪ, ಬರಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಸರಿ ಬನ್ನಿ. ನಡಿ. ಭಾವನ್ನ ನೋಡಿದ್ಯಾ? ನೋಡೋಣ ಅನ್ನಷ್ಟರಲ್ಲಿ ಕೆಳಗ್ ಬಗ್ಬಿಟ್ಟ.
ಪೆತ್ತಿ ಯಾವ ಕೆಲ್ಸಕ್ಕೂ ಬರಲ್ಲ. ಹಾ ಹಲೋ. ಮಂಗಮ್ಮ ನೀನ್ ಕೂಡ ನೋಡು. ಮಂಗಮ್ಮ ನೋಡು. ಪರವಾಗಿಲ್ಲ ನೋಡು. ನನಗೆ ನನ್ನ ರಾಹುಲ್ ಅವರೇ ಕಾಣಿಸ್ಬೇಕು. ರಾಹುಲ್ ಅವ್ರನ್ನ ಬಿಟ್ಟು ಬೇರೆ ಯಾರೂ ಕಾಣಿಸ್ಬಾರ್ದು. ನಾವೆಲ್ಲರೂ ನೋಡಿದ್ದಾಯ್ತು. ಚಿಕ್ಕಮ್ಮ ನೀವು ನೋಡಿ. ನೀನ್ ಕೂಡ ನೋಡಮ್ಮ. ಬೇಡ ಬಿಡಕ್ಕ. ಬೇಡ ಅಂತಿದ್ಯಲ್ಲ. ನಿನ್ ಗಂಡ ಕಾಣಿಸಲ್ಲ ಅಂತ ಟೆನ್ಷನ್ ಆಗ್ತಿದ್ಯಾ? ಹೇಗೂ ಬರಲ್ವಲ್ಲ. ನೋಡು ಶಾಂಭವಿ. ಬೇಡ ಅಕ್ಕ. ನಿಮ್ ಯಜಮಾನ್ರು ಬರ್ಲಿಲ್ಲ ಅಂತ ಯಾಕೆ ಅಂದ್ಕೋಬೇಕು? ನಿಮ್ ಮನ್ಸಲ್ಲಿರೋ ಪ್ರೀತಿ ಅವ್ರನ್ನ ಕರೆಸ್ಕೊಂಡ್ರು ಕರೆಸ್ಕೋಬೋದೇನೋ ಅಮ್ಮೋರೆ. ನಿನಗೇನ್ ಗೊತ್ತು ಅಂತ ಮಾತಾಡ್ತಿದ್ಯಾ? ಗಂಡನ್ನೇ ನೋಡ್ಬೇಕು ಅಂತ ಇಲ್ಲಮ್ಮ. ಆ ಚಂದ್ರನ್ನ ನೋಡಿದ್ರೆ ಸಾಕು. ನೋಡು ಚಿಕ್ಕಮ್ಮ. ನೋಡು ಮಮ್ಮಿ, ನಂಗೋಸ್ಕರ ಪ್ಲೀಸ್ ಮಮ್ಮಿ. ಮಂಗಮ್ಮ ಕೊಡು. ಡ್ಯಾಡಿ, ಡ್ಯಾಡಿ. ಹಾಯ್. ನಡಿ. ಚೆನ್ನಾಗಿದ್ಯಾ ಕರಣ್? ಚೆನ್ನಾಗಿದ್ದೀನಿ ಅತ್ಗೆ. ಹಾಯ್ ಚಿಕ್ಕಪ್ಪ. ಹಾಯ್ ತೇಜ. ಹಲೋ ಚಿಕ್ಕಪ್ಪ. ಹೌ ಆರ್ ಯು ರಾಹುಲ್? ಐ ಆಮ್ ಫೈನ್ ಚಿಕ್ಕಪ್ಪ. ಚಿಕ್ಕಪ್ಪ ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಥ್ಯಾಂಕ್ಸ್ ಚಿಕ್ಕಪ್ಪ.
ಬರೋಲ್ಲ ಅನ್ಕೊಂಡ. ಈಗೋ ಅನ್ನೋದು ಎಲ್ರಿಗೂ ಇರುತ್ತೆ, ನನಗೂ ಇದೆ. ಅಷ್ಟಕ್ಕೆ ನಿನ್ಮೇಲೆ ನನ್ನ ಪ್ರೀತಿ ಇಲ್ಲ ಅನ್ಕೊಂಡಿದ್ಯಾ? ಬೆಳಿಗ್ಗೆ ನೀನ್ ಪೂಜೆಗೆ ಬರ್ಲಿಲ್ಲ ಅಂತ ಶಾಂಭವಿ ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು. ಈಗ ನೀನ್ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಯ್ತು ಕರಣ್. ಬೇಜಾರು ಮಾಡ್ಕೊಂತಾಳೆ ಅಂತ ಗೊತ್ತಿದ್ದೆ ಬಂದೆ ಅತ್ತಿಗೆ ಅವ್ರೆ. ಡಾರ್ಲಿಂಗ್, ನನ್ ಮೇಲಿನ್ನೂ ಕೋಪ ಹೋಗಿಲ್ವಾ? I love you, Shyam. I love you so much. ಬೆಳಿಗ್ಗೆ ನಿನ್ನ ತುಂಬಾ ನೆನಪು ಮಾಡ್ಕೊಂಡೆ ನಾನು. ಪೂಜೆಗೆ ಬರ್ಬೋದಿತ್ತಲ್ಲ? ಪೂಜೆಗೆ ಬಂದಿದ್ರೆ ಆಗ ನೀನ್ ಈ ತರ ನನ್ನ ಹಗ್ ಮಾಡ್ಕೊಳ್ತಿರ್ಲಿಲ್ವಲ್ಲ. ಯಜಮಾನ್ರ ಹತ್ರ ಆಶೀರ್ವಾದ ತಗೊಳ್ಳಿ ಅಮ್ಮ. ನೂರು ವರ್ಷ ಆದ್ಮೇಲೂನು ನೀನ್ ನನ್ ಹೀಗೆ ಲವ್ ಮಾಡ್ತಿರ್ಬೇಕು. ಥ್ಯಾಂಕ್ ಯು ಕರಣ್. ನೀನ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ಗಲ್ಲ, ಮಂಗಮ್ಮನ್ಗೆ ಹೇಳ್ಬೇಕು.